ಬಿಸಾಕಿದ್ದು ಅಂತ ಗೊತ್ತಾಗಬೇಕಾಗಿತ್ತು. ಅದಕ್ಕೋಸ್ಕರ ಗೊತ್ತಾದ್ರೆ ಅಟ್ಲೀಸ್ಟ್ ಅವ್ರನ್ನ ಪೊಲೀಸ್ಗೆ ಹಿಡ್ಕೊಡೋಣ ಅಂತ. ನಾನಂತೂ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಅವರಿಬ್ರು ಇದನ್ನ ತಗೊಂಡು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರು ಅಂದ್ರೆ ಏನ್ ಮಾಡೋದು? ದೊಡ್ಡ ಸಮಸ್ಯೆನೇ ಆಗುತ್ತೆ. ಅವ್ರೇನಾದ್ರೂ ಇದನ್ನ ದೊಡ್ಡದ್ ಮಾಡಿ ಶಾಂತಿ ನಿವಾಸಕ್ಕೆ ಕಾಲಿಡದೆ ಇರೋ ತರ ಮಾಡ್ಬಿಟ್ರೆ ನಾನು ನಂಬಿನೇ ಮೋಸ ಹೋಗ್ಬಿಟ್ಟೆ. ಇವಾಗ ಏನ್ ಮಾಡೋದು? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ ಕತೆ ಮುಗ್ದೋಯ್ತು. ನಾನಿಷ್ಟು ದಿನ ಪಟ್ಟಿದ್ದ ಶ್ರಮಕ್ಕೆ ಕಷ್ಟಕ್ಕೆ ಅರ್ಥನೇ ಇಲ್ದಂಗ್ ಆಗ್ಬಿಡತ್ತೆ. ಛೇ, ಇವಾಗ ಏನ್ ಮಾಡೋದು? ಹಲೋ ಗಗನ, ನಾನ್ ಮಂತ್ರ. ಈಗ ಏನ್ ಹೇಳ್ತೀರಾ? ಅಲ್ಲಮ್ಮ, ನಾನ್ ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಹೇಗಿದ್ರು ಮಂತ್ರ ಸುಶಾಂತ್ನ ಮದ್ವೆನೇ ಆಗಿಲ್ಲ. ಹಾಗಿದ್ಮೇಲೆ ಅವಳಿಗೆ ಶಾಂತಿ ನಿವಾಸದವಳಾಗ್ತಾಳೆ. ಏನಕ್ಕ ಮತ್ತೆ ಅದನ್ನೇ ಹೇಳ್ತಿದ್ದೀರಾ? ಅಕ್ಕ, ನಾನ್ ಒಂದೇ ಒಂದಿನ ಟೈಮ್ ತಗೊಳ್ಳಿ ಅಂತ ಹೇಳ್ತಿರೋದು. ಇವತ್ ಕೊಟ್ರು ಕಂಪ್ಲೇಂಟೆ, ನಾಳೆ ಕೊಟ್ರು ಕಂಪ್ಲೇಂಟೆ ಅಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಮ್ಮ, ನೀನ್ ಯಾಕೋ ಇತ್ತೀಚೆಗೆ ಅರ್ಚನಾ ತರ ಮಾತಾಡ್ತಿಲ್ಲ. ಶಾಂತಿ ಮಾತರ ಮಾತಾಡ್ತಿದ್ಯಾ, ಅವಳ ತರ ಯೋಚನೆ ಮಾಡ್ತಿದ್ಯಾ? ಅಕ್ಕ, ನಾನ್ ಯಾಕೆ ಆತರ ಮಾತಾಡ್ತಿದ್ದೀನಿ ಗೊತ್ತಾ? ಇದು ಶಾಂತಿ ನಿವಾಸಕ್ಕೆ ಸಂಬಂಧಪಟ್ಟ ವಿಚಾರ. ಅದಕ್ಕೆ ಸ್ವಲ್ಪ ಶಾಂತಿ ತರ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೆ. ತಪ್ಪಾ? ಅಯ್ಯಯ್ಯೋ ಇಲ್ಲಮ್ಮ, ತಪ್ಪು ಅಂತ ನಾನೆಲ್ಲಿ ಹೇಳ್ದೆ. ನಾನೇನ್ ಅನ್ಕೊಂಡೆ ಅಂದ್ರೆ, ಒಳ್ಳೆ ಅವಕಾಶ ಸಿಕ್ಕಿದೆ, ಮಂತ್ರನ್ ಹೊಗೆ ತುಳಿದು ಬಿಡೋಣ ಅಂತ ಅನ್ಕೊಂಡೆ. ನೀವು ಕೋಪದಲ್ಲಿ ಮಾತಾಡ್ತಿದ್ದೀರಾ, ಆದ್ರೆ ನಾನು ಕೋಪ ನುಂಗ್ಕೊಂಡ್ ಮಾತಾಡ್ತಿದ್ದೀನಿ. ಉದ್ದೇಶ ಇಬ್ಬರದು ಒಂದೇ. ಹೊಡೆದ್ರೆ ಆನೆನೆ ಹೊಡಿಬೇಕಂತೆ, ಮಂತ್ರ ಆನೆ ಅಲ್ಲ. ಏನಾಯ್ತು ಮಂತ್ರ? ಸಡನ್ ಆಗಿ ಫೋನ್ ಮಾಡಿ ಅರ್ಜೆಂಟಾಗಿ ಬರೋಕ್ ಹೇಳ್ದೆ. ಅದು ಬೇರೆ ಯಾವುದೋ ನಂಬರಿಂದ ಫೋನ್ ಮಾಡಿದ್ಯಾ? ಏನಾಯ್ತು ಮಂತ್ರ? ನನ್ನ ಫೋನ್ನ ಯಾರೋ ಎತ್ಕೊಂಡ್ಬಿಟ್ಟಿದಾರೆ ಕಣೆ. ಅದಕ್ಕೆ ಬೇರೆ ನಂಬರಿಂದ ಕಾಲ್ ಮಾಡಿದೆ. ಏನು, ನಿನ್ ಫೋನ್ ಎಗ್ರೆಸ್ಬಿಟ್ರಾ? ಹೆಂಗೆ ಇದೆಲ್ಲ? ಅಲ್ಲ ಕಣೆ, ಆ ಫೋನಲ್ಲಿ ಎಷ್ಟೊಂದು ಡಾಕ್ಯುಮೆಂಟ್ಸು, ಕಾಂಟ್ಯಾಕ್ಟ್ಸು ಎಲ್ಲ ಇತ್ತಲ್ಲೇ. ಅಲ್ಲ, ನೀನು ಇಷ್ಟೊಂದು ಅಲರ್ಟ್ ಆಗಿ ಇದ್ಕೊಂಡು ಅದು ಹೆಂಗೆ ಬಿಟ್ಟೆ? ಮೊದಲು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ನಾನ್ ಕಂಪ್ಲೇಂಟ್ ಮಾಡೋದಿರ್ಲಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ನನ್ನನ್ನೇ ಅರೆಸ್ಟ್ ಮಾಡ್ತಾರೆ ಕಣೆ. ಏನೇ ಹೇಳ್ತಿದ್ಯಾ? ಫೋನ್ ಕಳ್ದೋಗಿರೋದು ನಿಂದು, ನೀನ್ ಕಂಪ್ಲೇಂಟ್ ಕೊಡ್ಬೇಕು. ಅರೆ, ಆದ್ರೆ ನಿನ್ನೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ ಮಂತ್ರ. ಇಲ್ವೇ, ನಾನು ಆ ಸಾಧನನ್ ಫೋನ್ನ ಎಲ್ಲೋ ಎಸ್ಬಿಟ್ಟೆ ಅಂತ ಹೇಳಿದ್ನಲ್ಲ. ಹೌದು, ಸಾಧನನ ರೂಮಲ್ಲಿ ಕೂಡಾಕಿ ಫೋನ್ನ ಕಸ್ತಲ್ ಬಿಸಾಕ್ದೆ ಅಂತ ಹೇಳ್ದೆ. ಅದಕ್ಕೇನೀಗ? ಆ ವಿಷಯ ಅವ್ರಿಗೆ ಗೊತ್ತಾಯ್ತು. ಅಯ್ಯಯ್ಯೋ, ಹೆಂಗ್ ಗೊತ್ತಾಯ್ತೆ? ನಾನ್ ಬಿಸಾಕಿದ ಫೋನು ಯಾವನ್ಗೋ ಸಿಕ್ಕಿದೆ. ಅರ್ಚನಾ ಆ ನಂಬರ್ಗೆ ಟ್ರೈ ಮಾಡಿದಾಳೆ. ಅವನ್ ರಿಸೀವ್ ಮಾಡಿ ಫೋನ್ ನನಗ್ ಸಿಕ್ಕಿದೆ ಅಂತ ಹೇಳಿ ಅವ್ರಿಗೆ ವಾಪಸ್ ಕೊಟ್ಟಿದ್ದಾನೆ. ಹೌದೇನೆ? ಅವನ್ಗೆ ಯಾವ ಜಾಗದಲ್ಲಿ ಫೋನ್ ಸಿಕ್ತು, ಏನು ಎತ್ತ ಅಂತ ಎಲ್ಲ ವಿಷಯನೂ ವಿಚಾರಿಸಿದ್ದಾರೆ. ಅದನ್ನ ಫಾಲೋ ಮಾಡ್ತಿದ್ದಾರೆ. ಅದು ಅಲ್ಲದೆ ಸಿಸಿ ಕ್ಯಾಮೆರಾ ಫುಟೇಜು ಕಲೆಕ್ಟ್ ಮಾಡಿದ್ದಾರೆ. ಹೌದೇನೆ? ಕ್ಯಾಮ್ರಾ ಫುಟೇಜ್ ತಗೊಂಡಿದ್ದಾರಾ? ಅದ್ರಲ್ಲಿರೋದು ನೀನೇ ಅಂತ ಕರೆಕ್ಟಾಗಿ ಗೊತ್ತಾಗ್ತಿದ್ಯಾ? ವಿಡಿಯೋದಲ್ಲಿ ನಾನೇ ಆ ಕೆಲಸ ಮಾಡಿರ್ಬೋದು ಅಂತ ಅನುಮಾನ ಬರ್ಬೋದು ಅಷ್ಟೇ. ಆದ್ರೆ ನಾನೇ ಮಾಡಿದ್ದೀನಿ ಅಂತ ಪ್ರೂವ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಆ ವಿಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ. ಬೇಕಿದ್ರೆ ನೀನೇ ನೋಡು.